ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಆಷಾಢ ಶುಕ್ರವಾರವು ಅತ್ಯಂತ ವಿಶೇಷವಾದ ದಿನವಾಗಿದೆ. ಈ ಆಷಾಢ ಶುಕ್ರವಾರದಂದು ಮಹಿಳೆಯರು ಮನೆಯಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು, ಲಕ್ಷ್ಮೀ ವ್ರತವನ್ನು ಕೈಗೊಂಡು ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡುತ್ತಾರೆ. ಸಕಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಆಷಾಢ ಶುಕ್ರವಾರ ಲಕ್ಷ್ಮೀ ವ್ರತವನ್ನು ಕೈಗೊಂಡು ಅಥವಾ ಲಕ್ಷ್ಮೀ ಪೂಜೆಯನ್ನು ಆ ದಿನದಂದು ಮಾಡುವುದರಿಂದ ಖಂಡಿತವಾಗಿಯೂ ಕೂಡ ಒಳ್ಳೆಯದು ಆಗೇ ಆಗುತ್ತೆ. ಹಾಗೆಯೇ ಈ ಆಷಾಢ ಶುಕ್ರವಾರದಂದು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾದ್ರೆ ಮಹಿಳೆಯರು ಕೆಲವೊಂದಿಷ್ಟು ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು. ಯಾವೆಲ್ಲ ವಿಷಯಗಳನ್ನು ಮಹಿಳೆಯರು ತಿಳಿದುಕೊಳ್ಳಲೇಬೇಕು ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪ್ರತಿ ಆಷಾಢ ಶುಕ್ರವಾರದಂದು ಕೂಡ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಹಾಗೆಯೇ ಮಹಾಲಕ್ಷ್ಮಿಯ ಪೂಜೆಯ ಜೊತೆಗೇ ಮನೆಯಲ್ಲಿ ಹೊಸ್ತಿಲಿನ ಪೂಜೆ ಹಾಗೆಯೇ ತುಳಸಿ ಗಿಡದ ಪೂಜೆಯನ್ನು ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಮಾಡಲೇಬೇಕು. ಹೇಗೆ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವೋ ಅದೇ ರೀತಿಯಾಗಿ ಹೊಸ್ತಿಲು ಪೂಜೆ ಹಾಗೆಯೇ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಬೇಕು. ನೀವು ಆಷಾಢ ಶುಕ್ರವಾರದ ಲಕ್ಷ್ಮೀ ವ್ರತವನ್ನು ನಾವು ಕೈಗೊಂಡಿಲ್ಲ, ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆ ನಾವು ಮಾಡ್ತಾ ಇಲ್ಲ ಅಂತ ಅಂದ್ರೂ ಕೂಡ ಮನೆಯಲ್ಲಿ ಶುಕ್ರವಾರದಂದು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ತಿರಲ್ಲ, ಆಗಲೇ ನೀವು ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿಟ್ಟು ಹಾಗೆಯೇ ಹೊಸ್ತಿಲಿನ ಬಳಿ ಕೂಡ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಿ, ಬೆಳಗ್ಗೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಸಂಜೆ ಸಮಯದಲ್ಲಿ ಹೊಸ್ತಿಲು ಮತ್ತು ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಬೇಕು. ಹಾಗೆಯೇ ಈ ಲಕ್ಷ್ಮೀ ವ್ರತವನ್ನು ಕೈಗೊಂಡಿರುವವರು, ಆಷಾಢ ಶುಕ್ರವಾರದ ಲಕ್ಷ್ಮೀ ವ್ರತವನ್ನು ಕೈಗೊಂಡಿರುವವರು ಕಳಸದ ಸ್ಥಾಪನೆಯನ್ನು ಮಾಡಿ ಲಕ್ಷ್ಮೀ ವ್ರತವನ್ನು ಮಾಡ್ತಾ ಇದ್ದೀವಿ, ಉಪವಾಸ ಇದ್ದೀವಿ ಅಂತ ಅನ್ನುವವರು ನೀವು ಆದಷ್ಟು ಸೀರೆಯನ್ನು ಉಟ್ಟುಕೊಂಡು ಟ್ರೆಡಿಷನಲ್ ಆಗಿರುವಂತಹ ಒಂದು ಬಟ್ಟೆಯನ್ನು ಹಾಕಿಕೊಂಡು ಲಕ್ಷ್ಮೀ ಪೂಜೆಯನ್ನು ಮಾಡಿ, ಅದರಲ್ಲೂ ರೇಷ್ಮೆ ಸೀರೆಯನ್ನು ಉಟ್ಟಿಕೊಂಡು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವುದು ಅತ್ಯಂತ ಶುಭ. ಏಕೆಂದರೆ ಈ ರೇಷ್ಮೆ ಎನ್ನುವ ಬಟ್ಟೆಗೆ ಧನವನ್ನು, ಹಣವನ್ನು, ಮಹಾಲಕ್ಷ್ಮಿಯನ್ನು ಆಕರ್ಷಿಸುವ ಒಂದು ಗುಣ ಇದೆಯಂತೆ. ಹಾಗಾಗಿ ರೇಷ್ಮೆ ಸೀರೆಯನ್ನು ಉಟ್ಟುಕೊಂಡು ಮಹಾಲಕ್ಷ್ಮಿಯ ಪೂಜೆಯನ್ನು ಹೆಣ್ಣು ಮಕ್ಕಳು ಮಾಡಬೇಕು. ಹಾಗೆಯೇ ಕೈ ತುಂಬ ಬಳೆಯನ್ನು ಹಾಕ್ಕೊಂಡಿರಬೇಕು, ತಲೆಗೆ ಹೂವನ್ನು ಮುಡಿದಿರಬೇಕು, ಅರಿಶಿನ ಕುಂಕುಮವನ್ನು ಹಚ್ಚಿಕೊಂಡು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು. ನಾವೆಷ್ಟು ಚೆನ್ನಾಗಿ ರೆಡಿಯಾಗಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತೀವೋ ಅದೇ ರೀತಿಯಾಗಿ ಆಕೆ ನಮಗೆ ಹರಸುತ್ತಾಳಂತೆ. ನೀವು ಹೇಗೆ ಇದ್ದೀರೋ ಈಗ ಹಾಗೇ ಇರಿ ಅಂತ ಹರಸುತ್ತಾಳಂತೆ ಪೂಜೆ ಮಾಡಬೇಕಾದ್ರೆ. ಹಾಗಾಗಿ ನಾವು ತುಂಬಾ ಚೆನ್ನಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾದ್ರೆ ಅಲಂಕಾರವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು. ರೇಷ್ಮೆ ಸೀರೆ ಇಲ್ಲ ಅಂತ ಅನ್ನುವವರು ಏನು ಮಾಡಬೇಕು ಅನ್ನೋದಾದರೆ, ಬಾರ್ಡರ್ ಇರುವಂತಹ ಸೀರೆಯನ್ನು, ಎಲ್ಲರ ಹತ್ರನೂ ಕೂಡ ಬಾರ್ಡರ್ ಇರುವಂಥ ಸೀರೆ ಇರುತ್ತೆ ಅಲ್ವಾ, ಸೊ ಬಾರ್ಡರ್ ಇರುವಂಥ ಸೀರೆಯನ್ನು ಉಟ್ಟುಕೊಂಡು ಆದಷ್ಟು ಸೀರೆಯನ್ನು ಉಟ್ಟುಕೊಂಡೇ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವುದಕ್ಕೆ ಪ್ರಯತ್ನ ಪಡಿ. ಜೊತೆಗೆ ನಿಮ್ಮಲ್ಲಿ ಏನಾದರೂ ಲಕ್ಷ್ಮಿಯ ವಿಗ್ರಹ ಇದ್ದರೆ ನಿಮ್ಮಲ್ಲಿ ಅದಕ್ಕೆ ಮರೆಯದೆ ಪಂಚಾಮೃತದಿಂದ ಅಭಿಷೇಕವನ್ನು ಆಷಾಢ ಶುಕ್ರವಾರದಂದು ತಪ್ಪದೇ ಮಾಡಿ. ಪಂಚಾಮೃತ ಅಂದರೆ 5 ವಸ್ತುಗಳಿಂದ, ತುಪ್ಪ ಆಗಿರ್ಬೋದು, ಹಾಲು, ಮೊಸರು, ಸಕ್ಕರೆ, ಜೇನುತುಪ್ಪ, ಬಾಳೆಹಣ್ಣು, ಹೀಗೆ 5 ವಸ್ತುಗಳಿಂದ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ. ಆಗಲಿಲ್ಲ ಅಂತ ಅನ್ನುವವರು ಅರಿಶಿನ ಮತ್ತು ಕುಂಕುಮದಿಂದ ಕೂಡ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡ್ಬೋದು. ನೀರಿನಲ್ಲಿ ಅರಿಶಿನವನ್ನು ಕಲಸಿ ಅದರಿಂದ ಅಭಿಷೇಕವನ್ನು ಮಾಡಿ, ಹಾಗೆಯೇ ಕುಂಕುಮವನ್ನು ಕೂಡ ನೀರಿನಲ್ಲಿ ಮಿಕ್ಸ್ ಮಾಡಿ ಅದರಿಂದ ಅಭಿಷೇಕವನ್ನು ಮಾಡಿ. ಇನ್ನು ಕುಂಕುಮಾರ್ಚನೆಯನ್ನು ಕೂಡ ನೀವು ಮಹಾಲಕ್ಷ್ಮಿಗೆ ಮಾಡ್ಬೋದು. ವಿಗ್ರಹ ಇಲ್ಲ ಅಂತಂದ್ರೂ ಕೂಡ ಕುಂಕುಮಾರ್ಚನೆಯನ್ನು ಮಾಡ್ಬೋದು. ವೀಳ್ಯದೆಲೆಯನ್ನು, ನೀವು ಎಲ್ಲಿ ಲಕ್ಷ್ಮಿ ಫೋಟೋ ಅಥವಾ ಲಕ್ಷ್ಮಿಯ ಕಳಸವನ್ನು ಸ್ಥಾಪನೆ ಮಾಡಿರ್ತೀರಲ್ಲ ಅದರ ಮುಂಭಾಗದಲ್ಲಿ ಒಂದು ತಟ್ಟೆಯಲ್ಲಿ ವೀಳ್ಯದೆಲೆಯನ್ನು ಇಡಬೇಕು. 2 ವೀಳ್ಯದೆಲೆಯನ್ನು ಇಟ್ಟು ಅದರ ಮೇಲೆ ₹1 ಕಾಯಿನನ್ನು ಇಟ್ಟು ಅದರ ಮೇಲೆ ಮೊದಲಿಗೆ ಅರಿಶಿನವನ್ನು ಹಾಕಿ ನಂತರ ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕು. ಹಾಗೆ ಕುಂಕುಮಾರ್ಚನೆ ಮಾಡಿದಂತಹ ಕುಂಕುಮವನ್ನು ನೀವು ಯಾರಿಗೂ ಕೂಡ ಕೊಡಬಾರ್ದು, ಅಂದರೆ ಮನೆಯ ಹೊರಗಿನ ಜನಕ್ಕೆ ಕೊಡಬಾರ್ದು. ನಿಮ್ಮ ಮನೆಯಲ್ಲಿರುವ ಸದಸ್ಯರು ಆ ಕುಂಕುಮವನ್ನು ಉಪಯೋಗ ಮಾಡಿಕೊಳ್ಳಿ, ಅಂದರೆ ಹಣೆಗೆ ಹಚ್ಚಿಕೊಳ್ಳಿ. ಆಷಾಢ ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇರುವವರು, ವ್ರತವನ್ನು ಕೈಗೊಂಡಿರುವವರು ಸಾಮಾನ್ಯವಾಗಿ ಅರಿಶಿನ ಕುಂಕುಮಕ್ಕೆ ಅಂತ ಮುತ್ತೈದೆಯರನ್ನು ಕರೀತಾರಲ್ಲ, ಆಗ ನೀವು ಕುಂಕುಮಾರ್ಚನೆ ಮಾಡಿರುವಂಥ ಕುಂಕುಮವನ್ನು ಅವರಿಗೆ ಕೊಡಬೇಡಿ. ನಿಮ್ಮ ಮನೆಯಲ್ಲಿರುವವರು ಮಾತ್ರ ಅದನ್ನು ಹಣೆಗೆ ಹಚ್ಕೊಳ್ಬೇಕು. ಜೊತೆಗೆ ಪೂಜೆ ಮಾಡುವ ಸಮಯವೂ ಕೂಡ ತುಂಬಾ ಮುಖ್ಯವಾಗಿರುತ್ತದೆ. ಮಹಿಳೆಯರಿಗೆ ಏನಂದರೆ ತುಂಬಾ ಕೆಲಸ ಇರುತ್ತೆ, ಬೆಳಗ್ಗೆ ಎಲ್ಲ ಕೆಲಸ ಇರುತ್ತೆ. ಸೊ ಕೆಲಸ ಎಲ್ಲ ಮುಗಿಸಿ ಆ ನಂತರ ಅವರು ಪೂಜೆಯನ್ನು ಮಾಡ್ತಾರೆ, ಅದು ತಪ್ಪೇನಿಲ್ಲ. ಆದರೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದರಲ್ಲೂ ಮಹಾಲಕ್ಷ್ಮಿ ಅಂದ್ರೇ ತುಂಬಾ ಕಟ್ಟುನಿಟ್ಟು ಅಲ್ವಾ. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ. ಎಲ್ಲರಿಗೂ ಕೂಡ ಸಾಧ್ಯ ಆಗಲ್ಲ, ಸಾಧ್ಯ ಆಗುತ್ತೆ ಅನ್ನೋದಾದರೆ ಮಾಡಿ. ಆ ಸಮಯದಲ್ಲಿ ಆಗಲಿಲ್ಲ ಅಂದರೆ ಶುಕ್ರವಾರ ಆಗಿರೋದ್ರಿಂದ 10:30 ಒಳಗೇ ನೀವು ಪೂಜೆಯನ್ನು ಮಾಡಿರಬೇಕು. ಏಕೆಂದರೆ 10:30 ನಂತರ ರಾಹುಕಾಲ ಪ್ರಾರಂಭ ಆಗುತ್ತೆ. ಸೊ ನೀವೆಲ್ಲ ಕೆಲಸವನ್ನು ಮುಗಿಸ್ಬಿಟ್ಟು 10 ಗಂಟೆ ಮೇಲೆ 10:30 ಮೇಲೆ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಅದರಲ್ಲೂ ಮಠ ಮಧ್ಯಾಹ್ನ ಅಂತೂ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಮಠ ಮಾಡಿದಂಥ ಲಕ್ಷ್ಮೀ ಪೂಜೆಯು ಆಕೆಗೆ ಸಲ್ಲೋದಿಲ್ವಂತೆ, ಹಾಗಾಗಿ ಸ್ವೀಕರಿಸೋದಿಲ್ವಂತೆ ಆ ತಾಯಿ. ಹಾಗಾಗಿ ಯಾವುದೇ ಒಂದು ಪೂಜೆನೂ ಕೂಡ ಮಠ ಮಧ್ಯಾಹ್ನ ಮಾಡಲೇಬೇಡಿ.
ಆ ದಿನ ಶುಕ್ರವಾರ ಆಗಿರೋದ್ರಿಂದ 10:30 ಒಳಗೇ ನೀವು ಪೂಜೆಯನ್ನು ಮಾಡಿರಿ. ಹಾಗೆಯೇ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಜೊತೆಗೆ ಮಹಾಲಕ್ಷ್ಮಿ ವ್ರತವನ್ನು ಕೈಗೊಂಡಿದ್ದೀವಿ ಆಷಾಢ ಶುಕ್ರವಾರದು ಅಂದರೆ ಮಧ್ಯಾಹ್ನದ ಸಮಯದಲ್ಲಿ ಮಲಗೋದಕ್ಕೆ ಹೋಗಬೇಡಿ. ಇದಿಷ್ಟು ನಿಯಮಗಳನ್ನು ಪಾಲನೆಯನ್ನು ಮಾಡಿಕೊಂಡು ಮಹಿಳೆಯರು ಆ ದಿನ ಪೂಜೆಯನ್ನು ಮಾಡಬೇಕು.